ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಡು ಸ್ವಯಂ ಲಾಕ್ಡೌನ್ಗೂ ಪಂಚಾಯತ್ ನಿರ್ಧಾರಲು ಆತನು ಮಾತಾ ರಾಜಕೀಯ ಪಕ್ಷದ ಮುಖಂಡರು ಧಾರ್ಮಿಕ ಮುಂದಾಳಲು ಊರುದ ಗಣ್ಯರು ಬೊಕ್ಕ ವ್ಯಾಪಾರಸ್ಥರನ್ನ ಸಭೆಟ್ಟು ಚರ್ಚಿಸಾದು ಊರುದ ಹಿತದೃಷ್ಟಿನ ಕಾತನ್ನ ನೀಟಡು ಈ ನಿರ್ಧಾರಕ್ಕೆ ಬೈದ 5 ತಾರೀಕಿರ್ದು ಜುಲೈ 15 ತಾರೀಕು ಮುಟ್ಟ ಈ ಲಾಕ್ಡೌನ್ ಸದ್ಯಗೆ ಜಾರಿಡುಪುಣು ಪಂಡದು ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಅನಿತಾ ಡಿಸೋಜಾ ಸುದ್ದಿಗೋಷ್ಠಿಡು ತೆರಿಪಾದರು. 5/7/2020 ರಿಂದ 15/7/2020 ನಿಯಮಗಳಿಗೆ ಅನುಸಾರವಾಗಿ ಲಾಕ್ಡೌನ್ ಮಾಡಲಾಗುತ್ತದೆ. ಇದರ ಉದ್ದೇಶ ಕೊರೋನಾ ನಿಯಂತ್ರಣದ ಬಗ್ಗೆ ಹರೇಕಳ ಗ್ರಾಮ ಪಂಚಾಯತಿನ ನಿರ್ದೇಶನದಂತೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಧಾರ್ಮಿಕ ಮುಖಂಡರು, ಊರಿನ ಗಣ್ಯರು, ವಿವಿಧ ಸಂಘಟನೆಯ ಸದಸ್ಯರು ಸೇರಿಕೊಂಡು ಲಾಕ್ಡೌನ್ ಮಾಡಲು ನಿರ್ಣಯಿಸಲಾಗಿದೆ. ನಿಯಮಗಳು ಈ ಕೆಳಗಿನಂತಿವೆ. ನಿಯಮ 1, ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರ ಜೊತೆಗೆ ಹರೇಕಳ ಪಂಚಾಯತಿನ ನಿಯಮಗಳನ್ನು ಪಾಲಿಸುವುದು. 2, ಇಲ್ಲಿಯವರೆಗೆ ನಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ 5 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಹರೇಕಳ ಗ್ರಾಮಕ್ಕೆ ಹೊರಗಿನಿಂದ ಬರುವವರಿಗೆ ಅವಕಾಶವಿರುವುದಿಲ್ಲ. ಬಸ್ಸು ಹಾಗೂ ಯಾವುದೇ ಹೊರಗಿನ ಖಾಸಗಿ ವಾಹನಗಳಿಗೆ ದೋಣಿಗಳಿಗೆ ನಮ್ಮ ಗ್ರಾಮಕ್ಕೆ ಪ್ರವೇಶವಿರುವುದಿಲ್ಲ. ಗ್ರಾಮದ ಜನರಿಗೆ ಅತ್ಯವಶ್ಯಕ ಕೆಲಸ ಕಾರ್ಯಗಳಿಗೆ ಸೂಕ್ತ ಕಾರಣ ನೀಡಿ ತಪಾಸಣೆಗೆ ಸಹಕರಿಸಿ ಹೊರಗೆ ಹೋಗಲು ಅವಕಾಶವಿರುತ್ತದೆ. ನಿಯಮ 6, ನಮ್ಮ ಗ್ರಾಮದಲ್ಲಿ ಇರುವ ಅಂಗಡಿಗಳು ಬೆಳಿಗ್ಗೆ 7 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ತೆರೆದಿರಲು ಅವಕಾಶವಿರುತ್ತದೆ. ಹಾಗೂ ಲಾಕ್ಡೌನ್ ಸಮಯದಲ್ಲಿ ಹೋಟೆಲ್ಗಳು ಕಡ್ಡಾಯವಾಗಿ ಬಂದ್ ಮಾಡತಕ್ಕದ್ದು. ಅಂಗಡಿಗೆ ಬರುವವರು ಮಾಸ್ಕ್ ಧರಿಸುವುದು ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡುವುದು ಅವಶ್ಯಕವಾಗಿರುತ್ತದೆ. 10 ವರ್ಷದ ಕೆಳಗಿನ ಮಕ್ಕಳು ಹಾಗೂ 60 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯರು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಬರತಕ್ಕದ್ದಲ್ಲ. ಯಾವುದೇ ಅನಿವಾರ್ಯ ಸಂದರ್ಭಗಳಿಗೆ ನಮ್ಮ ಗ್ರಾಮಕ್ಕೆ ಬರುವವರಿದ್ದರೆ ಅವರನ್ನು ವಿಚಾರಿಸಿ ಸಕಾರಣಗಳನ್ನು ಪಡೆದು ಗ್ರಾಮಕ್ಕೆ ಬರುವುದು. ಲಾಕ್ಡೌನ್ ಇರುವವರೆಗೆ ಪಂಚಾಯತ್ನಲ್ಲಿ ಸಾರ್ವಜನಿಕ ಸೇವೆ ಇರುವುದಿಲ್ಲ. ನಾಳೆಯಿಂದ ಗ್ರಾಮದ ಎಲ್ಲ ಮನೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಅನ್ನು ಸಿಂಪಡಿಸಲಾಗುವುದು. ಹರೇಕಳ ಗ್ರಾಮಡ್ ಸದ್ಯಗೆ 5 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಉಂಡು. ಕುಡ್ಲ ವಿಧಾನಸಭಾ ಕ್ಷೇತ್ರ ಪಂಡ ಉಳ್ಳಾಲ ವ್ಯಾಪ್ತಿಡು ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಪ್ರಕರಣ ಹೆಚ್ಚಾವಂದೆ ಉಪ್ಪುನ ಹಿನ್ನೆಲೆಡು ಊರುದ ಮಾತಾ ಬಂಧುಲಿನ ಒಪ್ಪಿಗೆಡು ಸರ್ಕಾರದ ಲಾಕ್ಡೌನ್ ನಿಯಮನೆಯನ್ನು ಕಟ್ಟುನಿಟ್ಟಾದ ಪಾಲಿಸಾದು ಸ್ವಯಂ ಲಾಕ್ಡೌನ್ದ ನಿರ್ಧಾರಕ್ಕೆ ಬೈದ ಪಂಡದು ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಮಹಮ್ಮದ್ ಮೋನು ತೆರಿಪಾಯರು. ಮುಂಚೆ ಪಂಚಾಯತಿಂದ ಒಂದು ಟಿಪ್ಪರ್ ಮಾಡಿ ನಾವು ಫಸ್ಟಿಗೆ ನಮ್ಮ ಗ್ರಾಮದ ಎಲ್ಲೆಲ್ಲ ಮೂಲ ಅಗತ್ಯದ ಕಸಗಳಿದೆ ಅದನ್ನು ತೆಗೆಯುವಂಥ ಒಂದು ವ್ಯವಸ್ಥೆ ಸ್ಯಾನಿಟರಿ ಮುಂಚೆ ಮಾಡುವ. ಪಾಯಿಂಟ್ ಎಲ್ಲ ಕಡೆ ಅಲ್ಲ, ಮೇನ್ ಪಾಯಿಂಟ್ ಜಾಗದಲ್ಲಿ ಸ್ಯಾನಿಟರಿ ಮಾಡಿ ಏನು ಪ್ರಯೋಜನ ಇಲ್ಲ, ಅದು ತೆಗೆಯದೆ. ಹಾಗಾಗಿ ಅದನ್ನೆಲ್ಲ ಒಂದು ಟಿಪ್ಪರ್ ನಾವು ಪಂಚಾಯತಿಂದ ಒಂದು ಟಿಪ್ಪರ್ ಮಾಡಿ ಆ ಒಂದು JCB ಆಗ್ತದೆ. ಈಗ ಕೆಲವರು ಕೈಯಿಂದ ತೆಗೆದು ಆ ಒಂದು ಸ್ಯಾನಿಟರಿಗೆ ಮುಂಚೆ ಅದನ್ನು ಮಾಡುವ. ಈಗ ಇವತ್ತು ನಮ್ಮ ಹರೇಕಳ ಗ್ರಾಮ ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಒಂದು ಗ್ರಾಮದ ಸ್ಥಳೀಯ ಸರ್ಕಾರ. ಈ ಸ್ಥಳೀಯ ಸರ್ಕಾರ ಇವತ್ತು ಕೊನೆಗೊಳ್ತದೆ. 3ನೇ ತಾರೀಕು ಇವತ್ತು ಸ್ಥಳೀಯ ಸರ್ಕಾರ ಅಧಿಕಾರ ಇವತ್ತಿಗೆ ಮುಗೀತದೆ. ಇನ್ನು ಕೇವಲ ಆಡಳಿತಾಧಿಕಾರಿ, ಅಭಿವೃದ್ಧಿ ಅಧಿಕಾರಿ ಮಾತ್ರ ಈ ಗ್ರಾಮ ಪಂಚಾಯತಿಯಲ್ಲಿ ಇದ್ದಾರೆ. ಆದರೆ ನಾನು ಹೇಳುವುದು ಇಷ್ಟೇ, ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪಂಚಾಯತಿನ ಸದಸ್ಯರುಗಳು, ಈ ಪ್ರದೇಶದ ಎಲ್ಲ ನಮ್ಮ ಧಾರ್ಮಿಕ ಕೇಂದ್ರದ ಅಧ್ಯಕ್ಷರು, ಅದರ ಗುರುಗಳು ಇವತ್ತು ಖಂಡಿತವಾಗಿ ಸ್ವಾತಂತ್ರ್ಯ ಬಂದು 72 ವರ್ಷಗಳ ಕಾಲ ನಾವು ಇಂಥ ಒಂದು ದಿನಗಳನ್ನು ಕಾಣಲಿಲ್ಲ. ಚೈನಾದಿಂದ ಹಿಡಿದ ಈ ಒಂದು ಕೊರೋನಾ ಇವತ್ತು ಹರೇಕಳಕ್ಕೆ ಮುಟ್ಟುವಾಗ ನಾವೆಲ್ಲರೂ ಭಾಳಷ್ಟು ಆಲೋಚನೆ ಮಾಡಬೇಕು, ಭಾಳಷ್ಟು ಜಾಗೃತರಾಗಿರಬೇಕು. ಎಷ್ಟು ದೂರ ಬಂದಂಥ ಈ ಕೊರೋನಾ ನಮ್ಮ ಹರೇಕಳಕ್ಕೆ ಬಂದು ಮುಟ್ಟಿದ್ದು ನಾವು ಎಲ್ಲ ಜಾತಿ, ಎಲ್ಲ ಧರ್ಮದವರು ದೇವರಲ್ಲಿ ಬೇಡಬೇಕು. ಇವತ್ತು ಹರೇಕಳ ಗ್ರಾಮದಲ್ಲಿ 5 ಪಾಸಿಟಿವ್ ಬರುವುದಾದರೆ
ನಾವು ಇನ್ನು ಮುಂದಕ್ಕೆ ಯಾವ ರೀತಿ ಗ್ರಾಮ ಆಗ್ಬೋದು ಅಂತ ಹೇಳಿ ನಾವು ಭಾವಿಸಬೇಕು. ಹಾಗಾಗಿ ಇವತ್ತು ಸ್ಥಳೀಯ ಆಡಳಿತ ಒಂದು ನಿರ್ಣಯ ಮಾಡಿದೆ. ಒಂದು ಈ ಪ್ರದೇಶದ ಎಲ್ಲ ಸಂಘಟನೆಗಳ ಎಲ್ಲ ಜನಪ್ರತಿನಿಧಿಗಳ ಎಲ್ಲ ಆಡಳಿತ ಮುಖ್ಯಸ್ಥರ ಮುಖಾಂತರ ಇವತ್ತೊಂದು ಪಂಚಾಯತ್ ಒಂದು ನಿರ್ಣಯ ತಗೊಂಡಿದೆ. 10 ದಿವಸಗಳ ಕಾಲ ಹರೇಕಲ ಗ್ರಾಮವನ್ನು ಲಾಕ್ಡೌನ್ ಮಾಡುವುದಂತ. ಖಂಡಿತವಾಗಿ ಸ್ಥಳೀಯ ಸರ್ಕಾರಕ್ಕೆ ಅಧಿಕಾರ ಇದೆ. ಆದರೆ ನಮ್ಮ ಪತ್ರಕರ್ತರು ಹೇಳಿದಾಗೆ ಸಣ್ಣ ಮಟ್ಟಿನ ಪ್ರಯತ್ನ ಇದರಲ್ಲಿ ಬೇಕಾಗ್ತದೆ. ಏನೋ 40 ಜನ ವಾರಿಯರ್ಸನ್ನು ಮಾಡಿದ್ದೀರಿ ಅಂತ ಹೇಳಿದ್ರಿ, ಅವರ ಮುಖಾಂತರ ನೀವೆಲ್ಲ ಸೇರಿ ಪ್ರಥಮ ಬಾರಿಗೆ ನಮ್ಮ ವಿಜಯವಾಣಿಯ ಪತ್ರಕರ್ತರು ಹೇಳಿದ ಹಾಗೆ ಫಸ್ಟಿಗೆ ಆ ಎಲ್ಲ ಪ್ರದೇಶದಲ್ಲಿರುವಂಥ ಕಸವನ್ನು ನಾವು ಟಿಪ್ಪರ್ ಮತ್ತು JCB ಮುಖಾಂತರ ಅದನ್ನು ತೆರವುಗೊಳಿಸಬೇಕು, ಜೊತೆಗೆ ಸ್ಯಾನಿಟೈಸ್ ಮಾಡಬೇಕು. ಇವತ್ತು ನಮ್ಮ ನಾಯಕರುಗಳು ಯಾಕಾಗಿ ಇಲ್ಲಿ ಸೇರಿದ್ದಾರೆ ಅಂತ ಹೇಳಿ, ಇದರಲ್ಲಿ ಜಾತಿ ಇಲ್ಲ, ರಾಜ್ಯಕ್ಕೆ ಇಲ್ಲ. ಇದು ರೋಗಿಯ ವಿರೋಧದ ಹೋರಾಟ ಅಲ್ಲ, ರೋಗದ ವಿರೋಧ ಹೋರಾಟ. ಈ ಹೋರಾಟದಲ್ಲಿ ನಾವೆಲ್ಲರೂ ಪಕ್ಷ ಭೇದ ಮರೆತು ಸಹಕಾರ ಕೊಡಬೇಕು. ಇವತ್ತು ಹರೇಕಲ ಗ್ರಾಮದವರು ಎಲ್ಲ ಶಾಂತಿ ಸೌಹಾರ್ದಕ್ಕೆ ಸಹಕಾರ ಕೊಡುವಂಥ ಜನ ಈ ಹರೇಕಲ ಗ್ರಾಮದಲ್ಲಿ ಮೊದಲಿಂದ ಇದ್ದಾರೆ. ಹಾಗಾಗಿ ಈ 10 ದಿವಸದಲ್ಲಿ ನಮಗೆ ವಿಶ್ವಾಸ ಇದೆ. ಗ್ರಾಮ ಪಂಚಾಯತ್ ಏನು ಒಂದು ಕಾನೂನು, ಒಂದು ನಿಯಮ ಇಲ್ಲಿಗೆ ರೆಡಿ ಮಾಡಿದ್ದಾರೆ. ಈ ನಿಯಮಗಳನ್ನು ಈ ಗ್ರಾಮದ ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು. ಜೊತೆಗೆ ನೀವೇ ಸ್ವಯಂ ವಾರಿಯರ್ಸ್ ಆಗಿ ಈ ಒಂದು ಗ್ರಾಮವನ್ನು ರಕ್ಷಿಸುವಂಥ ಜವಾಬ್ದಾರಿ ಏನು 40 ಜನರಲ್ಲಿಯೂ ಇಲ್ಲ, ಈ ಪಂಚಾಯಿತಿಯ ಬಾಡಿಯಲ್ಲೂ ಇಲ್ಲ. ಹಾಗಾಗಿ ಸ್ವಯಂ ಪ್ರೇರಿತರಾಗಿ ನಮ್ಮ ಎಲ್ಲ ಹರೇಕಲ ಗ್ರಾಮದ ಗ್ರಾಮಸ್ಥರು ಇದಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇನ್ನೂ ಜಾಸ್ತಿ ನಾವು ಅವಕಾಶ ಇಲ್ಲ. ಮಾಜಿ ಆದರೂ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದೇನೆ. ಮಂಗಳೂರು ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿ ಈ ಒಂದು ಸಂದರ್ಭದಲ್ಲಿ, ಈ ಕೋವಿಡ್ ಇರುವಂಥ ಸಂದರ್ಭದಲ್ಲಿ 94ನೇ ಇಸ್ವಿಯಲ್ಲಿ 1 ವರ್ಷ ಅಧಿಕಾರ ಜಾಸ್ತಿ ಕೊಟ್ಟಿದ್ದರು. ಆದರೆ ಈ ಸಲ ನಾನು ಮನವಿ ಮಾಡಿದ್ದೇನೆ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೂ ಪಂಚಾಯತ್ ರಾಜ್ಯ ಸಚಿವರಿಗೆ, ಒಂದು 6 ತಿಂಗಳು ಈ ಒಂದು ಪಂಚಾಯತನ್ನು ಮುಂದಕ್ಕೆ ಅವಕಾಶ ಕೊಡಿ, ನಿಮ್ಮ ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಮಾಡಿ ಸುಗ್ರೀವಾಜ್ಞೆ ತಂದು ಅದನ್ನು ಮುಂದುವರಿಸಿ ಅಂತ ಹೇಳಿ ಮನವಿ ಮಾಡಿದ್ದೇನೆ. ಆದರೆ ಏನೋ ಕಾರಣಾಂತರದಿಂದ ಅದು ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲವ ಅಥವಾ ಅದರ ಕಾನೂನಿನ ಏನೋ ಅಡೆತಡೆ ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ಹರೇಕಲ ಮುಗಿಯುವಂಥ ಹಂತದಲ್ಲಿ ನಾವು ಭಾಳಷ್ಟು ಕಷ್ಟದಲ್ಲಿದ್ದೇವೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಅನಿತರವರು, ನಮ್ಮ ಮಹಾಬಲ ಹೆಗಡೆಯವರು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ರವೀಂದ್ರ ರೈ ಉಳಿದೊಡ್ಡವರು, ರವೀಂದ್ರ ಶೆಟ್ಟಿಯವರು ಈ ಒಂದು ಇದರಲ್ಲಿ ಎಲ್ಲ ವಿಷಯದಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ರವೀಂದ್ರ ಶೆಟ್ಟಿಯವರು ಇದಕ್ಕೆ ಭಾಳಷ್ಟು ಮುತುವರ್ಜಿ ವಹಿಸಬೇಕು. ಯಾಕಂತ ಹೇಳಿದರೆ ಸರ್ಕಾರ ನಿಮ್ಮದಿರೋದು. ಹಾಗಾಗಿ ನೀವು ಎಲ್ಲ ಕೆಲಸ ನಿಮ್ಮಿಂದ ಆಗ್ತದೆ. ಯಾಕಂತ ಹೇಳಿದರೆ ನಾನು ಕಳೆದ ಸಲ ಹೇಳಿದ್ದೇನೆ, ಒಂದು ಮುಖ್ಯಮಂತ್ರಿ ರವೀಂದ್ರ ಶೆಟ್ಟಿಯವರ ಹೆಸರು ಕರೆದು ಕೂಗ್ತಾರೆ. ಇದು ಸಹ ಈ ಹರೇಕಲ ಗ್ರಾಮಕ್ಕೆ ಒಂದು ಒಳ್ಳೆಯ ವಿಷಯ. ಹಾಗಾಗಿ ರವೀಂದ್ರ ಶೆಟ್ಟರ್ ಅಂತ ಹೇಳಿ ನಾನು ಕಣ್ಣಾರೆ ಕಂಡಿದ್ದೇನೆ. ನಮ್ಮ ಮುಖ್ಯಮಂತ್ರಿಗಳು ರವೀಂದ್ರ ಶೆಟ್ಟಿಯವರನ್ನು ಕರೆದದ್ದು. ಹಾಗಾಗಿ ಅವರ ಹತ್ರ ಅಲ್ಲದಿದ್ದರು, ಅವರ ಕೈಗಳಿಗಿರುವಂಥ ನಮ್ಮ ಉಸ್ತುವಾರಿ ಹತ್ರ, ನಮ್ಮ ಶಾಸಕರ ಹತ್ರ, ನಮ್ಮ ಶಾಸಕರಾದ UT ಖಾದರ್ ಅವರು ಸಹ ಈ ಹರೇಕಲ ಗ್ರಾಮಕ್ಕೆ ಹಲವಾರು ಜಾಗೃತಿ ಮೂಡಿಸುವಂಥ ಕೆಲಸ ಈಗಲೇ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹೇಳಿದ್ದಾರೆ. ನಮ್ಮ ರವೀಂದ್ರ ಶೆಟ್ಟಿಯವರು ಇವತ್ತು ಫೋನು ಸಹ ಮಾಡ್ತಾರೆ. ಹಾಗಾಗಿ ನಾವೆಲ್ಲರೂ ಜಾತಿ ರಾಜಕೀಯವನ್ನು ಬಿಟ್ಟು ಏನು ನೀವು ಮಾಡುವಂಥ ವ್ಯವಸ್ಥೆ ಇವತ್ತು ಅದನ್ನೊಂದು ಚಂದ ಪಾಪ್ಯುಲೇಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಫಸ್ಟಿಗೆ ಕೊಡಬೇಕು. ನಮ್ಮ ಗ್ರಾಮದಲ್ಲಿ ನಮ್ಮ ಪಂಚಾಯತಿ, ನಮ್ಮ ಮುಖಂಡರು ಈ ರೀತಿಯ ಒಂದು ನಿಯಮ ಮಾಡಿದ್ದಾರೆ. ಕಾನೂನು ತಪ್ಪಿದವರ ಮೇಲೆ ನೀವು ಸೂಕ್ತ ಕ್ರಮ ತೆಗಿಬೇಕಂತೇಳಿ ನೀವು ಮಾಡಿದ ನಿರ್ಣಯವನ್ನು ನೀವು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ನಾವು ಯಾರು ದಯವಿಟ್ಟು ಗ್ರಾಮಸ್ಥರು ಸ್ವಾರ್ಥ ಅಥವಾ ಯಾವುದನ್ನು ಬಿಟ್ಟು, ಗ್ರಾಮದ ಮಕ್ಕಳಿದ್ದಾರೆ, ಅಂಗವಿಕಲಿದ್ದಾರೆ, ಹಿರಿಯರಿದ್ದಾರೆ. ಹಾಗಾಗಿ ಅವರನ್ನೆಲ್ಲ ನೆನೆಸಿಕೊಂಡು ನೀವು ಸಹಕಾರ ಕೊಡುವಂಥ ಜವಾಬ್ದಾರಿ ನಿಮ್ಮಿಂದ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ಜೈ ಹರೇಕಲ. ಹರೇಕಳ ಗ್ರಾಮಗ್ ಸದ್ಯಗ್ ಒವೇ ಕಾರಣಗ್ ಪಿದಾಯ್ದಕ್ಲೆಗ್ ಬರೆಯರೆ ಅವಕಾಶ ಇಜ್ಜಿ. ಬಸ್ ಬೊಕ್ಕ ಪಿದಾಯ್ದ ಖಾಸಗಿ ವಾಹನಗಳ ಗ್ರಾಮಗ್ ಬರೆಯರೆ ಅವಕಾಶ ಇಜ್ಜಿ. ಗ್ರಾಮದಕ್ಕಲು ಪಿದೈ ಪೋಡಾಂಡ ಸರಿಯಾಯಿನ ಕಾರಣ ಕೊಡ್ದು ತಪಾಸಣೆಗೆ ಒಳಗಾದ
ಪೋಯರೆ ಅವಕಾಶ ಉಂಡು. ಅಂಚನೆ ಸರಿಯಾಯಿನ ಕಾರಣ ಇತ್ತನ ಅಕ್ಲೇನು ತಪಾಸಣೆ ಮಲ್ತದು ಬರಿಯರ್ಲ ಅವಕಾಶ ಕೊರ್ಪ. ಕಾಂಡ 7 ಗಂಟೆ ಹಿಡಿದು 16 ಗಂಟೆ ಮುಟ್ಟ ಅಂಗಡಿ ಬಾಕಿಲು ದೆಪ್ಪರೆ ಅವಕಾಶ ಉಂಡು. 10 ವರ್ಷದ ಉಳಾಯ್ದ ಜೋಕುಲು ಬೊಕ 10 ವರ್ಷದ ಮಿತ್ತದಕಲು ಇಲ್ಲಡಿಡ್ದು ಪಿದೈ ಬರಿಯರೆ ಬಲ್ಲಿ. ಅಂಚನೆ ಸೋಮವಾರದ್ದು ಇಡೀ ಗ್ರಾಮಡು ಪಂಚಾಯತ್ ವ್ಯಾಪ್ತಿಡು ಸ್ಯಾನಿಟೈಸಿಂಗ್ದ ಮರ್ದ ಸಿಂಪರಣೆ ಕಾರ್ಯಕ್ರಮಲ ನಡಪಾಯರೆ ಉಳ್ಳ. ನನ್ನ ಮರಿಯಲಡು ಡೆಂಗ್ಯೂ ಮಲೇರಿಯಾ ರೋಗಲು ಹೆಚ್ಚಾಪಡು ಐಕ್ಯಪಡೋದು ಸ್ವಚ್ಛತಾ ಕಾರ್ಯಕ್ರಮಲ ನಡಪಾವ. ಮಾತರ್ಲ ಇದಕ್ಕೆ ಸಹಕಾರ ಕೊರಡು ಪಡೆದು ಹರೇಕಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀ ಮಹಾಬಲ್ ಹೆಗ್ಡೆ ಡಬ್ಬೇಲಿ ತೆರಿಪಾಯರು. ಬಂದಿದ್ದರಿಂದ ನಾವು ಎಲ್ಲ ನಾಯಕರುಗಳನ್ನು ಕರೆದು ಎಲ್ಲ ಪಕ್ಷದ ಮುಖಂಡರನ್ನು ಕರೆದು ಸಂಘಟನೆಯನ್ನು ಕರೆದು ಎಲ್ಲರೂ ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಇವತ್ತು ನಮ್ಮ ಆಡಳಿತಾವಧಿ ಮುಗಿತಾ ಇದ್ದರೂ ನಮಗೆ ಹರೇಕಳದ ಭವಿಷ್ಯ ಮುಖ್ಯ, ನಮಗೆ ರಾಜಕೀಯ ಮುಖ್ಯ ಅಲ್ಲ. ಆ ನಿಟ್ಟಿನಲ್ಲಿ ನಾವು ಹರೇಕಳದವರೆಲ್ಲ ಸೇರಿಕೊಂಡು ನಮ್ಮ ನಾಯಕರಾದ ಯುಟಿ ಖಾದರ್ ಅವರ ಮಾರ್ಗದರ್ಶನ ಪಡೆದುಕೊಂಡು, ಜಿಲ್ಲಾ ಪಂಚಾಯತ್ನ ಧನಲಕ್ಷ್ಮಿ ಗಟ್ಟಿಯವರ ಮಾರ್ಗದರ್ಶನ ಪಡೆದುಕೊಂಡು, ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮಹಮ್ಮದ್ ಮೋಹನ್ರವರ ಮಾರ್ಗದರ್ಶನ ಪಡೆದುಕೊಂಡು ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿಕೊಂಡು ಈಗ ನಮ್ಮ ಹರೇಕಳವನ್ನು ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ನಾವು ಹರೇಕಳವನ್ನೇ ರಕ್ಷಿಸುವಂಥ ಕೆಲಸ ಅಲ್ಲ, ಹರೇಕಳದಂಥ ಒಂದೊಂದು ವಿಲೇಜ್ ರಕ್ಷಣೆ ಆದರೆ ನಮ್ಮ ಭಾರತ ದೇಶ ಉಳಿದಾಗೆ. ನಾವು ಇದೊಂದು ಮಾದರಿಯಾಗಬೇಕಂತ ಇದನ್ನು ಮಾಡ್ತಾ ಇದ್ದೇವೆ. ಇದು ಯಾವ ಸ್ವಾರ್ಥಕ್ಕಲ್ಲ, ನಮ್ಮ ಮಕ್ಕಳು ನಮ್ಮ ಹಿರಿಯರು ಎಲ್ಲರೂ ಒಟ್ಟಿಗೆ ಬದುಕಬೇಕು, ಒಟ್ಟಿಗೆ ಬಾಳಬೇಕು ಎಂಬ ಒಂದು ನಿಟ್ಟಿನಲ್ಲಿ ನಾವು ಈ ಕೆಲಸಕ್ಕೆ ಇಳಿದಿದ್ದೇವೆ. ಭಾಳ ಕಷ್ಟ ಉಂಟು. ಆದರೆ ನಾವು ನಮ್ಮ ಊರಿನ 3 ದೈವಗಳನ್ನು ಮತ್ತು ನಮ್ಮ ಬೈತರ್ ಜಮಾತ್ನ ಪಲ್ಲಿ ಶೇಖರನ್ನು ಭಾಳ ನಂಬುತ್ತೇವೆ. ನಮ್ಮ ಎಲಿಯನ್ನ ಜೀಸಸನ್ನು ನಂಬುತ್ತೇವೆ. ಅವರು ಇಷ್ಟರವರೆಗೆ ನಾವು ಯಾವ ಇಳಿದ ಕಾರ್ಯವನ್ನು ನಾವು ಸ್ವಾರ್ಥ ಇಲ್ಲದೆ ಇಳಿದಾಗ ನಮಗೆ ಜಯವನ್ನೇ ತಂದುಕೊಟ್ಟಿದ್ದಾರೆ. ಹಾಗೆ ಎಲ್ಲ ಜನರು ನಮಗೆ ಸಹಕಾರವನ್ನು ನೀಡಬೇಕು. ಹಾಗೆ ಅಧಿಕಾರಿ ವರ್ಗದವರು ಸಹ ಸ್ವಲ್ಪ ಸಹಕಾರವನ್ನು ನೀಡಬೇಕು. ಮಾತಾ ಕಡಿಟ್ಲ ಕೊರೋನಾ ಹೆಚ್ಚಾವೊಂದೇ ಉಂಡು. ಇಂದೇನು ನಿಯಂತ್ರಣ ಕನವಡಾಡ ನಮಕ್ ನಮನೆ ಸ್ವಯಂ ನಿರ್ಧಾರದೆ ತಂದು ಇಲ್ಲಡೆ ಕುಲ್ಲೊಡಾಯಿನ ಅನಗತ್ಯ ತಿರ್ಗಂದಿಲೆಕ ತೂವಡಾಯಿನ ಅಗತ್ಯ ಉಂಡು. ಈ ಹಿನ್ನೆಲೆಡು ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಡು ಲಾಕ್ಡೌನ್ ಮಲ್ಪುನ ನಿರ್ಧಾರಕ್ಕೆ ಬೈದ. ಇದಕ್ಕೆ ಮಾತೆರ್ನಲ ಸಹಮತ ಉಂಡು, ಸಹಕಾರಲ ಬೋರ್ಡು ಪಡೆದು ಹರೇಕಳ ಗ್ರಾಮ ನಿವಾಸಿ ಪ್ರಮುಖರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೆರಿಪಾದೇರು. ನಾವು ಈ ಒಂದು ಗ್ರಾಮವನ್ನು ಕೊರೋನಾ ನಿಯಂತ್ರಣ ಮಾಡುವುದಕ್ಕೋಸ್ಕರ ಒಂದು ಲಾಕ್ಡೌನ್ ಮಾಡುವಂತಹ ಒಂದು ವಿಚಾರಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಎರಡು ಸಾರಿ ಇಲ್ಲಿ ಸಭೆಯನ್ನು ಕೂಡ ನಾವು ನಡೆಸಿ ಇವತ್ತು ಅದಕ್ಕೆ ಒಂದು ಅಧಿಕೃತವಾದ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ನಮ್ಮ ಪಂಚಾಯತಿನ ಅಧ್ಯಕ್ಷರ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಆಗ್ತಾ ಇದೆ. ನಮ್ಮ ಜೊತೆ ಪೂರ್ತಿ ಸಹಕಾರವನ್ನು ನೀಡಲಿಕ್ಕೆ ನಮ್ಮ ತಾಲೂಕು ಪಂಚಾಯತಿ ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷ ಮಹಮ್ಮದ್ ಮೋಹನ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ನಾನು ಈಗಾಗಲೇ ಬೆಳಿಗ್ಗೆ ಜಿಲ್ಲಾಡಳಿತದ ನಮ್ಮ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡರವರ ಹತ್ರ ಕೂಡ ಈ ವಿಚಾರವಾಗಿ ಮಾತನಾಡಿದ್ದೇನೆ. ನಮ್ಮ ಜಿಲ್ಲೆಯ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ, ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯೆ ಧನಲಕ್ಷ್ಮಿ ಗಟ್ಟಿಯವರ ಹತ್ರ ಕೂಡ ನಾನು ಮಾತನಾಡಿದ್ದೇನೆ. ನಿನ್ನೆ ನಮಗೆಲ್ಲರೂ ಕೂಡ ಗೊತ್ತಿದೆ, ಒಂದು ಪಂಚಾಯತಿನ ಪಕ್ಕದಲ್ಲಿ ಇದ್ದಂಥ ಒಬ್ಬ ಕೊರೋನಾ ಪಾಸಿಟಿವ್ ಬಂದದಕ್ಕೆ ನಾವು ಬೆಳಗ್ಗಿನಿಂದ ಫೋನ್ ಮೂಲಕ ಮಾಡಿ ಆಂಬ್ಯುಲೆನ್ಸ್ ಬರದೆ ಇವತ್ತು ಬೆಳಿಗ್ಗೆ ಧನಲಕ್ಷ್ಮಿ ಗಟ್ಟಿಯವರದನ್ನು ಮತ್ತು ನಾವೆಲ್ಲ ಸೇರಿ ಓಮನ್ ರಜೆ ಇಲ್ಲಿಯ ಗೌರವಾನ್ವಿತರೆಲ್ಲ ಸೇರಿ ಅಧ್ಯಕ್ಷರು ಪಂಚಾಯತ್ ಸೇರಿ ಮಾತನಾಡಿ ಅವರನ್ನು ಬೆಳಿಗ್ಗೆ ತಗೊಂಡು ಹೋಗಿದ್ದಾರೆ. ಆ ನಂತರ ಹಾಸ್ಪಿಟಲ್ನಲ್ಲಿ ತಗೊಳ್ಳದೆ ಅವರನ್ನು ಈಗ KMCಯಲ್ಲಿ ಅಡ್ಮಿಟ್ ಮಾಡುವಂಥ ಕೆಲಸ ಕೂಡ ಆಗಿದೆ. ಒಟ್ಟಿನಲ್ಲಿ ಮುಷ್ತಾಫಕ್ನವರು ಹೇಳಿದಂತೆ ಈ ಗ್ರಾಮದ ಜನ ಭಯಭೀತರಾಗಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಈ ಒಂದು ಲಾಕ್ಡೌನ್ ಅನ್ನು ಮಾಡಬೇಕು ಎಂಬ ಮಾತು ಹಲವು ದಿನಗಳಿಂದ ಕೇಳಿ ಬರುವುದರಿಂದ ಕೂಡ ನಮ್ಮ ಪಂಚಾಯತಿನ ಅಧ್ಯಕ್ಷರು ಅನಿತಾ ಡಿಸೋಜರವರು, ಉಪಾಧ್ಯಕ್ಷರಾದ ಮಹಾಬಲ್ ಹೆಗ್ಡೆಯವರ ಮುತುವರ್ಜಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಸೇರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಲಾಕ್ಡೌನ್ ಮಾಡುವಂಥ ಬಹಳ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ಇವತ್ತು ಜನ ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಒಂದು ಮಾತಿದೆ, ಜೀವ ಇದ್ದರೆ ಜೀವನ ಅಂತೇಳಿ.
ಯಾವುದಕ್ಕೂ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಇಡೀ ಗ್ರಾಮದ ಜನರ ಆರೋಗ್ಯವನ್ನು, ಒಂದು ಮಗುವಿಗೂ ಕೂಡ ಈ ಒಂದು ಬಾಧೆ ಬರಬಾರದು ಎಂಬ ನಿಟ್ಟಿನಲ್ಲಿ ನಿನ್ನೆ ತಾನೇ ನಮ್ಮ ಉಪಾಧ್ಯಕ್ಷರಲ್ಲಿ ಮಾತನಾಡುವ ಹೇಳಿದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಬ್ಬರನ್ನ ಒಂದು ಸಹಕಾರವನ್ನು ಕೊಡ್ತೇವೆ ಎಂಬ ಮಾತಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಈಗಾಗಲೇ 5 ಪಾಸಿಟಿವ್ ಕೇಸುಗಳು ನಮ್ಮ ಗ್ರಾಮದಲ್ಲಿ ಬಂದಿದೆ. ಇನ್ನು ಯಾವುದೇ ರೀತಿಯಲ್ಲಿ ಆ ಒಂದು ಕೊರೋನಾ ನಿಯಂತ್ರಣಕ್ಕೆ ಬರುವಲ್ಲಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು. ನಾವು ಎಲ್ಲ ಇಲ್ಲಿ ಸೇರ್ತಗರದವರು ಬೇರೆ ಬೇರೆ ತಾಯಿಯ ಮಕ್ಕಳಾದ್ರೂ ಕೂಡ ನಾವು ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯಿಂದ ಅರೇಕಲ ಗ್ರಾಮ ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಬರುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತಾದರೆ ಒಂದು ಅಧ್ಯಕ್ಷರಿಂದ ಉಪಾಧ್ಯಕ್ಷರಿಂದ ಇಬ್ಬರಿಂದ ಆಗುವಂಥದ್ದಲ್ಲ. ನಾವೆಲ್ಲರೂ ಸೇರಿ ಇಡೀ ಸುಮಾರು 1600 ತನಕ ಮನೆಗಳು ಅಂದಾಜು ಗ್ರಾಮದಲ್ಲಿ ಇರಬಹುದು. ಆ ಎಲ್ಲ ಮನೆಗಳವರು ಪೂರ್ತಿಯಾದ ಸಹಕಾರವನ್ನು ಕೊಡಬೇಕಾಗಿದೆ. ನಾವು ನಿನ್ನೆನೇ ಹೇಳಿದ್ದೇವೆ, 10 ದಿವಸ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಸೋಮವಾರ ತಾರೀಕು 5 ತಾರೀಕಿನಿಂದ ಬರುವ 15 ತಾರೀಕಿನವರೆಗೆ ಯಾವುದೇ ಕಾರ್ಯಕ್ರಮವನ್ನು ಮಾಡೋದಾಗಲಿ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಲಿ ಅಥವಾ ಮನೆಯಿಂದ ಹೊರಗಡೆ ಹೋಗುವುದಾಗಲಿ ಮಾಡಬಾರದು ಎಂಬ ಒಂದು ನಿರ್ಧಾರವನ್ನು ನಾವು ತಗೊಂಡ ಹಾಗೆ ಇವತ್ತು ಅದನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮಿತ್ರರ ಮುಂದೆ ನಾವು ಇದನ್ನು ಇಡ್ತಾ ಇದ್ದೇವೆ. ಎಲ್ಲವನ್ನು ಕೂಡ ಈ ಭಾಗದ ಎಲ್ಲ ಜನರು ಪಾಲನೆ ಮಾಡಿ ಕಟ್ಟುನಿಟ್ಟಾಗಿ, ಈಗಾಗಲೇ ಅಧ್ಯಕ್ಷರು ಎಲ್ಲ ನೀತಿ ನಿಯಮಗಳನ್ನು ಓದಿದ್ದಾರೆ ನಿಮ್ಮ ಮುಂದೆ. ಆ ಎಲ್ಲವನ್ನು ಕೂಡ ನಾವು ಜನರಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಕೂಡ ಪಂಚಾಯತಿನ ವತಿಯಿಂದ ನಾವು ಮಾಡಲಿಕ್ಕಿದ್ದೇವೆ. ಅವರು ಹೇಳಿದಂತೆ ಇಡೀ ಗ್ರಾಮವನ್ನು ಸ್ಯಾನಿಟೈಸರ್ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ನಮ್ಮ ಗ್ರಾಮಕ್ಕೆ ಯಾವುದೇ ಜನ ಆಗಲಿ, ಯಾವುದೇ ಖಾಸಗಿ ವಾಹನಗಳಾಗಲಿ, ಬಸ್ ಆಗಲಿ ಯಾವುದೂ ಕೂಡ ಪ್ರವೇಶ ಮಾಡುವಂತಿಲ್ಲ. ಜೊತೆಗೆ ಜಲಸಾರಿಗೆ ಇರತಕ್ಕಂಥ ಹಲವಾರು ದೋಣಿ ಹಡಗುಗಳಿರ್ಬೋದು, ಅದು ಕೂಡ ಪ್ರಯಾಣ ಮಾಡಲಿಕ್ಕಿಲ್ಲ. 10 ದಿವಸ ಯಾವುದೇ ಕೆಲಸ ಕಾರ್ಯಗಳಿಗೆ ನಾವು ಯಾರು ಕೂಡ ಹೋಗುವಂಥದ್ದಲ್ಲ. ಅನಿವಾರ್ಯ ಕಾರಣದಲ್ಲಿ ನಮ್ಮ ಗ್ರಾಮದಿಂದ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗುವುದಾದರೆ ಈಗಾಗಲೇ ಮುಸ್ತಫ್ ಅದರ ಬಗ್ಗೆ ಹೇಳಿದ್ದಾರೆ. ಅವರು ಹೇಳಿದಂತೆ ಅನಿವಾರ್ಯ ಕಾರಣಗಳಿಗೆ ಹೋದಾಗ ನಾವು ಈಗಾಗಲೇ 40 ಜನರ ಒಂದು ತಂಡವನ್ನು ನಾವು ಮಾಡಿದ್ದೇವೆ. ಆ 40 ಜನರು ಕೂಡ ಹಂತವಾಗಿ 10 ದಿವಸ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಇನ್ನಷ್ಟು ಜನರನ್ನು ನಾವು ಸೇರಿಸಲಿಕ್ಕಿದ್ದೇವೆ. ಕಾರ್ಯಕರ್ತ ಬಂಧುಗಳನ್ನು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಾವು ಹಾಗೆ ಹೇಳಿದಂತೆ ಒಂದೇ ಒಂದು ಮನೆಯಲ್ಲಿ ಒಂದು ಮಗುವಿಗೂ ಕೂಡ ಹಿರಿಯರಿದ್ದಾರೆ, ಬೇರೆ ಬೇರೆ ರೋಗದಲ್ಲಿದ್ದವರು ಇರಬಹುದು, ಒಟ್ಟಿನಲ್ಲಿ ಯಾರಿಗೂ ಕೂಡ ಹರೇಕಳ ಗ್ರಾಮದಲ್ಲಿ ನಮ್ಮ ಕೊರೋನಾ ಬಾಧಿಸಲಿಲ್ಲ ಅಂತ ಹೇಳುವಂಥ ಮಾತು ಬರಬೇಕು ಅಂತಾದರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಈಗಾಗಲೇ ಈ ಗ್ರಾಮದಲ್ಲಿ ಇರತಕ್ಕಂಥ ಎಲ್ಲ ಪ್ರಾರ್ಥನಾ ಮಂದಿರಗಳಿಗೆ ನಾವು ವಿನಂತಿಯನ್ನು ಮಾಡ್ತೇವೆ. ಎಲ್ಲ ಧರ್ಮಗಳ ಪ್ರಾರ್ಥನಾ ಮಂದಿರಗಳಿಗೆ ವಿನಂತಿಯನ್ನು ಮಾಡ್ತೇವೆ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿದ್ದಾರೆ, ಅವರನ್ನು ಕೂಡ ನಾವು ಇನ್ನು ಯಾರಿಗೆಲ್ಲ ಈ ಬಗ್ಗೆ ವಿಚಾರ ಸುದ್ದಿ ಮುಟ್ಟಲಿಲ್ಲ ಅವರಿಗೆ ಮುಟ್ಟಿಸುವಂತೆ ಕೆಲಸ ಮಾಡ್ತೇವೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಅಂತೂ ನಮ್ಮ ಗ್ರಾಮ ಈ ಒಂದು ಕೆಲಸವನ್ನು ಮಾಡಿ 10 ದಿವಸಗಳ ಕಾಲ ನಮಗೆ ಖಂಡಿತವಾಗಿ ಇದರ ಪ್ರತಿಫಲ ನಮಗೆ ಗೊತ್ತಾಗ್ತದೆ. ಅದರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿದೆ. ಅದರ ಜೊತೆಗೆ ನಮ್ಮ ಗ್ರಾಮಕ್ಕೆ ಯಾರಾದರೂ ಅನಿವಾರ್ಯ ಕಾರಣದಲ್ಲಿ ಬರುವ ಸಂದರ್ಭದಲ್ಲಿ ಅಲ್ಲಿ ನಾವು ತಡೆಗೋಡೆಗಳನ್ನು ನಾವು ಇಡ್ತೇವೆ. ಅಲ್ಲಿ ನಮ್ಮ ಯುವಕರು ಇರ್ತಾರೆ, ನಮ್ಮ ಜನ ಎಲ್ಲ ಇರ್ತಾರೆ, ನಾವೆಲ್ಲ ಇರ್ತೇವೆ. ಆ ಸಂದರ್ಭದಲ್ಲಿ ಸಹಕಾರಗಳನ್ನು ನೀಡಿ ಅದು ಬಹಳ ಅನಿವಾರ್ಯ ಕಾರಣ ಅಂತಾದರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಮ್ಮಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಇವತ್ತು ಏನಾದರೂ ಮೆಡಿಕಲ್ಗೆ ಹೋಗಬೇಕು ಅಂತಾದರೆ, ಏನಾದರೂ ರೋಗಗಳ ವಿಚಾರದಲ್ಲಿ ಡಾಕ್ಟರನ್ನು ಸಂಪರ್ಕಿಸಲಿಕ್ಕೆ ಇದ್ದರೆ ಅದಕ್ಕೆ ಬೇಕಾದ ಅನಿವಾರ್ಯ ಕಾರಣಗಳಿದ್ರೆ ಅದನ್ನು ಕೂಡ ನಮಗೆ ನಮ್ಮ ಗೇಟಲ್ಲಿ ಇರತಕ್ಕಂಥ ಅವರಲ್ಲಿ ತಿಳಿಸಿ ಅದಕ್ಕೆ ನಾವು ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತೇವೆ. ಅತಿ ಅಗತ್ಯದ, ನಾನು ಆಗಲೇ ಹೇಳಿದ್ದೇನೆ, 10 ದಿವಸಕ್ಕೆ ಬೇಕಾದಂಥ ಎಲ್ಲ ಸರಕು ಸಾಮಾನುಗಳನ್ನು, ದಿನನಿತ್ಯದ ಬಳಕೆಗಳನ್ನು ಜನಗಳು ಮನೆಯಲ್ಲಿ ತಂದು ಇಡಬೇಕು ಎಂಬ ವಿಚಾರಗಳನ್ನು ನಾವು ಹೇಳಿದ್ದೇವೆ. ಅತಿ ಅಗತ್ಯವಿರುವಂಥ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಖಂಡಿತವಾಗಿ ನಾವು ಮಾಡ್ತೇವೆ. ಒಟ್ಟಿನಲ್ಲಿ ನಾವೆಲ್ಲ ಸೇರಿ ಇವತ್ತು ನಾವು ದೃಶ್ಯ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ನೋಡುವಾಗ ನಮಗೆ ಇದಾಗ್ತದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಒಂದು ಮನೆಯಿಂದ ಯಾರಾದರೂ ಅಕಸ್ಮಾತ್ತಾಗಿ ಅಥವಾ ಕೊರೋನಾ ರೋಗಕ್ಕೆ ಬಲಿಯಾಗಿ ಅಪ್ಪಿದಾಗ ಆ ಸಾವಿನ ಒಂದು ಸಂಸ್ಕಾರವನ್ನು ಸಂಸ್ಕಾರ ಇಲ್ಲದೆ ಸಂಸ್ಕಾರ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಯಾವುದೇ ರೀತಿಯ ಸಂಸ್ಕಾರವನ್ನು ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡುವಂಥದ್ದು ಟಿವಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸರ್ಕಾರವು ಕೂಡ ಎಚ್ಚೆತ್ತುಕೊಂಡಿದೆ, ಅಂಥವರ ಮೇಲೆ ಕ್ರಮವನ್ನು ಕೂಡ ಕೈಗೊಂಡಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಹೋರಾತ್ರಿಯಾಗಿ ಈ ಒಂದು ಕೆಲಸವನ್ನು ಮಾಡುತ್ತಿರುವುದನ್ನು ನಾವು ನೋಡ್ತೇವೆ. ಇಳಿ ವಯಸ್ಸಿನಲ್ಲೂ ಕೂಡ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಇಡೀ ಸರ್ಕಾರದ ಎಲ್ಲ ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರನ್ನ ಸೇರಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ನಮ್ಮ ಮನೆಯಲ್ಲಿ ನಾವು ಕೊರೋನಾ ವಾರಿಯರ್ಸ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ. ನಮ್ಮ ಮನೆಯನ್ನು ನಾವು ಜಾಗೃತಿ ಮಾಡಬೇಕು. ನಮ್ಮ ಮನೆಯಲ್ಲಿ ಯಾರು 10 ವರ್ಷದಿಂದ ಕೆಳಗೆ ಇರತಕ್ಕಂಥವರು, 60 ವರ್ಷದ ಮೇಲ್ಪಟ್ಟವರು ಮನೆ ಹೊರಗಡೆ ಬಾರದಂತೆ ನಾವೆಲ್ಲರೂ ಕೂಡ ಮನೆಯಲ್ಲೇ ಇದ್ದುಕೊಂಡು ನಮಗೆ ಏನಾದರೂ ಅವಶ್ಯಕತೆ ಇದ್ದಾಗ ಏನು ಆಡೋ ಅಥವಾ ದಿವಸ
ದಿವಸದ ಸಾಮಾನ್ಯ ತೆಗೆದು ತರುವಾಗ ಹೊರಗಡೆ ಬರುವಾಗ ಮಾಸ್ಕ್ ಅನ್ನು ಧರಿಸುವಂತಹದ್ದು, ಸಾಮಾಜಿಕ ಅಂತರವನ್ನು ಪಾಲನೆ ಮಾಡುವಂತಹದ್ದು, ಸರ್ಕಾರದ ಇತರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಖಂಡಿತವಾಗಿಯೂ ನಾವು ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ, ಮತ್ತೊಮ್ಮೆ ಹರೇಕಳ ಗ್ರಾಮದಲ್ಲಿ ನಡೆಯುತ್ತಿರತಕ್ಕಂಥ ಬರುವ ಸೋಮವಾರದಿಂದ ಬರುವ ತಾರೀಕು 15 ತಾರೀಕಿನವರೆಗೆ ನಡೆಯಿರುವ ಲಾಕ್ಡೌನ್ಗೆ ಎಲ್ಲರೂ ಸಹಕರಿಸಬೇಕು. ಮಾಧ್ಯಮದ ಮಿತ್ರರು ಇದಕ್ಕೆ ಪೂರ್ತಿಯಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡಬೇಕು. ನಮ್ಮ ತಾಲೂಕು ಪಂಚಾಯತ್ ಪೂರ್ತಿಯಾಗಿ ನಮ್ಮ ಜೊತೆ ಸಹಕಾರ ಕೊಡಲಿಕ್ಕೆ ಅಧ್ಯಕ್ಷರೇ ಬಂದು ನಮ್ಮ ಜೊತೆ ಇದ್ದಾರೆ. ತಲೆಸ್ಮಕ್ಕ ಈಗಾಗಲೇ ನಮಗೆ ಫೋನ್ ಮುಖಾಂತರ ಮಾತನಾಡಿದ್ದಾರೆ. ಅವರು ಬರುವವರಿದ್ದಾರೆ, ಬರಲಿಕ್ಕೆ ವಾಹನದ ಕೊರತೆ ಇದರಿಂದ ಸ್ವಲ್ಪ ಬರಲಿಕ್ಕೆ ಅಡಚಣೆ ಆಗಿದೆ. ಅವರು ಆದ್ರೂ ಕೂಡ ನಿನ್ನೆಯ ಆ ಒಂದು ಪಾಸಿಟಿವ್ ಬಂದವರನ್ನು ಸೇರಿಸುವಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಜಿಲ್ಲಾಧ್ಯಕ್ಷರ ಹತ್ರ ಕೂಡ ಮಾತಾಡಿದ್ದೇನೆ, ಉಸ್ತುವಾರಿ ಸಚಿವರ ಹತ್ರ ಕೂಡ ನನಗೆ ಮಾತಾಡಲಿಕ್ಕಿದ್ದೇನೆ. ನಮ್ಮ ಶಾಸಕರ ಗೌರವವನ್ನು ಶಾಸಕರ ಜೊತೆ ಕೂಡ ನಾವು ಮಾತಾಡೋದು ಕೆಲಸ ಮಾಡ್ತೇವೆ. ಸ್ಥಳೀಯ ಆರಕ್ಷಕ ಠಾಣೆಯವರ ಪೂರ್ತಿ ಬೆಂಬಲ ನಮಗಿದೆ, ಅವರಲ್ಲೂ ಕೂಡ ನಾವು ಮಾತಾಡಲಿಕ್ಕಿದ್ದೇವೆ. ಅವರಿಗೆ ಈಗಾಗಲೇ ನೋಟಿಸ್ ಇದು ಪಂಚಾಯತಿನಿಂದ ಮನವಿ ಪತ್ರವನ್ನು ಕೂಡ ನಾವು ಕೊಡಲಿಕ್ಕಿದ್ದೇವೆ. ಒಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವು ಸೇರಿಕೊಂಡು ಈ ಒಂದು ಕೊರೋನಾ ಮಹಾಮಾರಿ ವಿರುದ್ಧ ಹೋರಾಟವನ್ನು ಮಾಡುವುದರ ಮೂಲಕ ನಾವು ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಸೌಹಾರ್ದತೆಯಿಂದ ಪ್ರೀತಿಯಿಂದ ಈ ಒಂದು ಹರೇಕಳ ಗ್ರಾಮ ಯಾವ ರೀತಿ ಮುಂಚೆ ತಮ್ಮ ಗ್ರಾಮದಲ್ಲಿ ಇದ್ವಿ ನಾವೆಲ್ಲರೂ ಕೂಡ ಅದೇ ತರ ಬಾಳಿ ಬದುಕುವಂತ ಸಂದರ್ಭ ಬಂದಾಗ ಖಂಡಿತವಾಗಿ ಒಂದು ಆರೋಗ್ಯಪೂರ್ಣವಾದ ಸಮಾಜ, ಒಂದು ಸೌಹಾರ್ದಯುತವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲೂ ಕೂಡ ಇದು ಕೇವಲ ಕೊರೋನಾಕ್ಕೆ ಸಂಬಂಧಪಟ್ಟದ್ದಲ್ಲ, ಮುಂದಿನ ದಿನ ಎಲ್ಲ ಇದರಲ್ಲೂ ಕೂಡ ಸಂದರ್ಭಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾದ ಅವಶ್ಯಕತೆ ಇದೆ. ನಾವು ಇನ್ನೊಬ್ಬರಿಗೆ ಮಾದರಿಯಾಗಬೇಕಾದ ಅವಶ್ಯಕತೆ ಇದೆ. ಒಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಈ ಕೊರೋನಾ ನಿಯಂತ್ರಣದಲ್ಲಿ ಕೆಲಸವನ್ನು ಮಾಡೋಣ. ಲಾಕ್ಡೌನ್ ಸಂದರ್ಭದಲ್ಲಿ 5 ತಾರೀಕಿನಿಂದ ಬರುವ 15 ತಾರೀಕಿನವರೆಗೆ ಏನೆಲ್ಲ ನಮ್ಮ ನಿಯಮಗಳನ್ನ ಅಧ್ಯಕ್ಷರು ಈಗ ಓದಿದ್ದಾರೆ, ಎಲ್ಲ ನಿಯಮಗಳನ್ನ ಪಾಲಿಸಿ ಎಲ್ಲರಿಗೂ ಕೂಡ ತಿಳಿಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳುತ್ತಾ ಸೋಮವಾರದಿಂದ ಹರೇಕಳ ಗ್ರಾಮ ಪೂರ್ತಿಯಾಗಿ ಲಾಕ್ಡೌನ್ ಆಗಿರ್ತದೆ. ತಾಲೂಕು ಪಂಚಾಯತ್ದ ಮಾಜಿ ಸದಸ್ಯರು ಶ್ರೀ ಮೊಹಮ್ಮದ್ ಮುಸ್ತಫಾ ಹರೇಕಳ. ಕೊರೋನಾ ವೈರಸ್ ಬಾಧಿತ 5 ಜನರಿಗೆ ಈಗಾಗಲೇ ಪಾಸಿಟಿವ್ ಬಂದಿದ್ದು, ಅದರಿಂದಾಗಿ ಹರೇಕಳ ಗ್ರಾಮದ ಹೆಚ್ಚಿನ ಜನರು ಈ ರೋಗದ ಬಗ್ಗೆ ಭಯಭೀತರಾಗಿದ್ದಾರೆ. ಇದರಿಂದಾಗಿ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, PDO ಮತ್ತು ಎಲ್ಲ ಅಧಿಕಾರಿ ವರ್ಗ ಸಮಾಲೋಚಿಸಿಕೊಂಡು ಹರೇಕಳ ಗ್ರಾಮದ ವಿವಿಧ ಪಕ್ಷಗಳ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು, ಧಾರ್ಮಿಕ ಮುಖಂಡರನ್ನು ಒಳಗೊಂಡ ಮುಖ್ಯವಾಗಿ 50 ಜನರನ್ನು ಸೇರಿಸಿಕೊಂಡು ಈಗಾಗಲೇ ಒಂದು ಸಭೆಯನ್ನು ಮಾಡಿ ಅವರಿಂದ ಈ ಕೊರೋನಾ ವೈರಸನ್ನು ಹರೇಕಳ ಗ್ರಾಮದಿಂದ ಒಂದು ಎಲ್ಲ ಜನರನ್ನು ಅದರಿಂದ ಉಪಯೋಗವಾಗುವಂತೆ ಬದುಕುವ ರೀತಿಯಲ್ಲಿ ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬಹುದು ಎಂಬ ನಿಟ್ಟಿನಲ್ಲಿ ಸಲಹೆಯನ್ನು ಪಡೆಯುವುದರ ಮೂಲಕ ಹೆಚ್ಚಿನ ಜನರು ಇದನ್ನು ಲಾಕ್ಡೌನ್ ಮಾಡಬೇಕು, ಕೆಲವೊಂದು ಜನರು ಆ ಸಂದರ್ಭದಲ್ಲಿ ಹರೇಕಳ ಗ್ರಾಮವನ್ನು ಒಂದು ಕನಿಷ್ಠ 10 ದಿನಕ್ಕಾದರೂ ಸೀಲ್ ಡೌನ್ ಮಾಡಬೇಕು ಎಂಬ ಉದ್ದೇಶವನ್ನು ಮುಖಂಡರ ಜೊತೆ ಹಂಚಿಕೊಂಡು ಆ ಸಂದರ್ಭ ಈ 2 ವಿಚಾರಗಳಲ್ಲಿ ಸೀಲ್ ಡೌನ್ ಮಾಡುವುದಾ ಅಥವಾ ಲಾಕ್ಡೌನ್ ಮಾಡುವುದರ ಎಂಬುದರ ಬಗ್ಗೆ ನಿನ್ನೆ ದಿನ ಪುನಃ ಸಮಾಲೋಚಿಸಿ ಈ ದಿನ ಬೆಳಿಗ್ಗೆ 10 ಗಂಟೆಗೆ ಪುನಃ ಮುಖ್ಯವಾದಂತಹ ಒಂದು 10 ಮುಖಂಡರನ್ನು ಕರೆಸಿ ಸಮಾಲೋಚಿಸಿ ಹರೇಕಳ ಗ್ರಾಮವನ್ನು ದಿನಾಂಕ 5ರಿಂದ 6ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ 10 ದಿನದ ಮಟ್ಟಿಗೆ ಹರೇಕಳ ಗ್ರಾಮವನ್ನು ಲಾಕ್ಡೌನ್ ಮಾಡುವುದು ಎಂಬುದಾಗಿ ನಿರ್ಧರಿಸಲಾಗಿದೆ. ಈಗಾಗಲೇ ಲಾಕ್ಡೌನ್ ಮಾಡುವುದರ ಮುಖ್ಯ ಉದ್ದೇಶ ಹರೇಕಳ ಗ್ರಾಮದಲ್ಲಿ ಮುಖ್ಯವಾಗಿ ಈ ಲಾಕ್ಡೌನ್ ಮಾಡುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗಿ ಕೆಲಸ ಕಾರ್ಯಗಳಿಗೆ ಹೋಗುವಂಥ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳಿಗೆ ಯಾರಿಗೆ ಹೋಗಬೇಕಾಗ್ತದೆ ಅವರಿಗೆ ಅವಕಾಶವಿರುತ್ತದೆ. ಮತ್ತು ಹರೇಕಳ ಗ್ರಾಮದ ಮುಖ್ಯವಾದಂಥ 4 ದ್ವಾರಗಳಲ್ಲಿ ಒಂದು 40 ಜನ ಕೊರೋನಾ ವಾರಿಯರ್ಸನ್ನಾಗಿ ಈಗಾಗಲೇ ನೇಮಕ ಮಾಡಲಾಗಿದೆ. ಈ 40 ಜನರ ತಂಡದ ಮೂಲಕ ಈ ಹರೇಕಳ ಗ್ರಾಮದ ಒಳಗಡೆ ಬರುವವರನ್ನು
ಪರಿಶೀಲಿಸಿಕೊಂಡು ಅವರಿಗೆ ಮುಖ್ಯವಾಗಿ ಅತ್ಯವಶ್ಯಕ ಅನಿವಾರ್ಯ ಸಂದರ್ಭ ಇದ್ದಾಗ ಈ ಕೊರೋನಾ ವಾರಿಯರ್ಸ್ಗಳ ಜೊತೆ ಸಮಾಲೋಚಿಸಿ ಮತ್ತು ಇದಕ್ಕೆ ಸಂಬಂಧಪಟ್ಟವರ ಜೊತೆ ತಿಳಿಸಿ ಅರೇಕಳ ಗ್ರಾಮದ ಒಳಗಡೆ ಬರಬಹುದು ಮತ್ತು ಹೊರಗಡೆ ಹೋಗುವವರಿಗೆ ಕೂಡ ಅನಿವಾರ್ಯ ಕಾರ್ಯಗಳನ್ನು ಹೊರತುಪಡಿಸಿ ಯಾರು ಕೂಡ ಹೊರಗೆ ಹೋಗುವಂತಿಲ್ಲ ಎಂಬುದನ್ನು ನಿರ್ಧರಿಸಲಾಗಿದೆ. ಮುಖ್ಯವಾಗಿ ಅರೇಕಳ ಗ್ರಾಮಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಮಂಗಳೂರಿಗೆ ಬೇರೆ ಬೇರೆ ಕಡೆಗೆ ಹೋಗುವಂತ ಬಸ್ಸುಗಳನ್ನು ಕೂಡ ಅರೇಕಳ ಗ್ರಾಮದಿಂದ ಹೊರಡದಾಗೆ, ಅರೇಕಳ ಗ್ರಾಮಕ್ಕೆ ಬರದಾಗೆ ಮತ್ತು ಅರೇಕಳ ಅಡ್ಡಿಯಾರಿಗೆ ದೋಣಿ ಮೂಲಕ ಕೂಡ ಯಾರು ಕೂಡ ಆ ಕಡೆಗೆ ಹೋಗದಾಗೆ, ಆ ಕಡೆಯಿಂದ ಈ ಕಡೆಗೆ ಬರದಾಗೆ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಮುಖ್ಯವಾಗಿ ಈಗಾಗಲೇ ನಾವು ಎಲ್ಲ ಮುಖಂಡರುಗಳು ಸೇರಿಕೊಂಡು ಸಮಾಲೋಚಿಸಿದ ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ಮುಖ್ಯವಾಗಿ ಸರ್ಕಾರದ ಯಾವ ಎಲ್ಲ ಈ ಕೊರೋನಾ ವೈರಸ್ ಅನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಯಾವ ಎಲ್ಲ ಕಾನೂನಿದೆ, ಈ ಕಾನೂನಿನ ಜೊತೆಗೆ ನಾವು ಈ ಎಲ್ಲ ಮುಖಂಡರು ಸೇರಿಕೊಂಡು ಪಂಚಾಯತ್ನಲ್ಲಿ ತೆಗೆದಂತಹ ಒಂದು ತೀರ್ಮಾನಕ್ಕೆ ಅರೇಕಳ ಗ್ರಾಮಕ್ಕೆ ಗ್ರಾಮದ ಜನರು ಸಹಕಾರವನ್ನು ನೀಡಬೇಕಾಗಿದೆ. ಸಹಕಾರವನ್ನು ನೀಡುವುದು ಯಾವ ರೀತಿ ಅಂತ ಹೇಳಿದರೆ, ಈಗಾಗಲೇ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಅನಿತಾ ಡಿಸೋಜರ್ ಅವರು ಹೇಳಿದ ಹಾಗೆ ಮುಖ್ಯವಾಗಿ ಅಂಗಡಿಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಯಾವ ಸಮಯವನ್ನು ನಿಗದಿತಗೊಳಿಸುತ್ತದೆ 7 ಗಂಟೆಯಿಂದ 12 ಗಂಟೆಯ ಒಳಗೆ ಈ ಅಂಗಡಿಗಳನ್ನು ತೆರೆದು ಜನರಿಗೆ ಉಪಯೋಗವಾಗುವಂಥ ಆಹಾರ ಪದಾರ್ಥಗಳನ್ನು ಕೊಡುವ ರೀತಿಯಲ್ಲಿ ಅಂಗಡಿಗಳನ್ನು ತೆರೆಯುವುದು, ಹೋಟೆಲ್ಗಳನ್ನು ಕಟ್ಟುನಿಟ್ಟಾಗಿ ಬಂದ್ ಮಾಡುವುದು ಮತ್ತು ಮೆಡಿಕಲ್ ಇದ್ದರೆ ತೆರೆಯುವುದು ಅಂತ ಅನಿವಾರ್ಯ ವಿಚಾರಗಳಿಗೆ ಮಾತ್ರ, ಆಹಾರ ಪದಾರ್ಥಗಳಿಗೆ ಮಾತ್ರ ತೆರೆಯುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಇದು ಯಶಸ್ವಿ ಆಗಬೇಕಾದ್ರೆ ಕೇವಲ ಈ ಅರೇಕಳ ಗ್ರಾಮ ಪಂಚಾಯತ್ನಿಂದ ಮತ್ತು ಈಗಾಗಲೇ ಮುಖ್ಯವಾದಂತಹ ಎಲ್ಲ ಸಂಘಟಕರಿಂದ ಅಥವಾ ಕೊರೋನಾ ವಾರಿಯರ್ಸ್ನಿಂದ ಈ ಲಾಕ್ಡೌನ್ ಕಾರ್ಯ ಅರೇಕಳ ಗ್ರಾಮದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕೆಲಸ ಕಾರ್ಯ ಯಶಸ್ವಿ ಆಗಬೇಕಾದರೆ ಅರೇಕಳ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಸರ್ವ ಧರ್ಮದವರು, ಸರ್ವ ಪಕ್ಷದವರು, ಸರ್ವ ಸಂಘಟನೆಗಳು ಈಗಾಗಲೇ ಸಹಕಾರ ನೀಡಿದ ರೀತಿಯಲ್ಲಿ ಸಹಕಾರ ನೀಡಿದರೆ ಕನಿಷ್ಠ 10 ದಿನ ಇದಕ್ಕೆ ಏನು ನಾವು ಈ ಲಾಕ್ಡೌನ್ ಮಾಡ್ತೇವೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಇರಬೇಕಾಗ್ತದೆ. ಹೆಚ್ಚಿನವರು ಮನೆಯಲ್ಲಿ ಇರುವ ಹಾಗೆ ಪ್ರಯತ್ನ ಮಾಡೋದು. ಮುಖ್ಯವಾಗಿ ನಾವಾಗಿ ತಿದ್ದಿಕೊಂಡು ನಮ್ಮ ಕುಟುಂಬದವರನ್ನು ಎಲ್ರಿಗೂ ಪರಿಸರದವರಿಗೆ ತಿಳಿಸಿಕೊಂಡು ಈ ಕಾರ್ಯ ಏನು ಲಾಕ್ಡೌನ್ ಕಾರ್ಯ ಯಶಸ್ವಿ ಆಗಲಿಕ್ಕೆ ಸಹಕಾರವನ್ನು ನೀಡಬೇಕಾಗಿದೆ. ಮುಖ್ಯವಾಗಿ 10 ವರ್ಷದಿಂದ ಕೆಳಗಿನ ಮಕ್ಕಳು, 60 ವರ್ಷದಿಂದ ಮೇಲ್ಪಟ್ಟವರು, ಅದೇ ರೀತಿ ಏನು ಯಾರು ರೋಗದಿಂದ ಬಾಧಿತರಾಗಿ ಮದ್ದು ತೆಗೆದುಕೊಂಡು ಮನೆಯಲ್ಲೇ ವಾಸವಾಗಿರ್ತಾರೆ ಅವರು ಕೂಡ ಹೊರಗಡೆ ಬರದಂತ ರೀತಿಯಲ್ಲಿ ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ 100ಕ್ಕೆ 100 ಪ್ರಯತ್ನ ಪಟ್ಟಾಗ ನಮ್ಮ ಈ ಕಾರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ನಾನು ಈಗಾಗಲೇ ಎಲ್ಲ ಸಂಘಟಕರ ಜೊತೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ, ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರ ಜೊತೆ, ಸರ್ವ ಧರ್ಮದ ಮುಖಂಡರ ಜೊತೆ ನಿಮ್ಮೆಲ್ಲರ ಸಹಕಾರವನ್ನು ಅರೇಕಳ ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ಈ ಎಲ್ಲ ಸಂಘಟಕರ ಪರವಾಗಿ ಯಾಚಿಸಿ ಮತ್ತೆ ಪಂಚಾಯತ್ ಕೂಡ, ಗ್ರಾಮ ಪಂಚಾಯತ್ ಕೂಡ ಇದಕ್ಕೆ ಪೂರಕವಾಗಿ ಯಾರು ಟೀಮ್ ಮಾಡ್ತಾರೆ ಅವರು ಕೂಡ ಇದರ ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ. ಗ್ರಾಮ ಪಂಚಾಯತ್ ಕೂಡ ಯಾರೆಲ್ಲ ಇದ್ದಾರೆ ಅವರು ಕೂಡ ಅಧಿಕಾರಿ ಇರಲಿ ಅಥವಾ ಅದರ ಪ್ರತಿನಿಧಿಗಳಿರಲಿ ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ಸಹಕಾರವನ್ನು ನೀಡಬೇಕಾಗ್ತದೆ. ನಮ್ಮ ಈ ಸಹಕಾರ ಜೊತೆಗೆ ಗ್ರಾಮಸ್ಥರ ಎಲ್ಲರ ಸಹಕಾರ ಈ ಲಾಕ್ಡೌನ್ಗೆ ಇರಲಿ ಅಂತ ಹೇಳಿ ಯಾಚಿಸುತ್ತಾ, ಈ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡಬೇಕಾದಂತಹ ಮುಖ್ಯ ಉದ್ದೇಶ ನಮ್ಮ ಜೀವದ ರಕ್ಷಣೆ ನಮ್ಮ ಕೈಯಲ್ಲಿ ಇರಬೇಕಾಗ್ತದೆ ಎಂಬ ನಿಟ್ಟಿನಲ್ಲಿ ನಾವು ಒಂದು ಜನಜಾಗೃತಿಯನ್ನು ಮೂಡಿಸುವಂತ ಒಂದು ದೊಡ್ಡದಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಅರೇಕಳ ಗ್ರಾಮದಲ್ಲಿ ಯಶಸ್ವಿ ಆದರೆ ಪರಿಸರದ ಎಲ್ಲಾ ಗ್ರಾಮಗಳು ಕೂಡ ಇದನ್ನು ಮಾಡಿಕೊಂಡು ಆ ಗ್ರಾಮಗಳಲ್ಲೂ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಅರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಡು ಪಂಚಾಯತದ ತೀರ್ಮಾನಲೇನು ಸ್ವಚ್ಛತೆ, ಸ್ಯಾನಿಟೈಸಿಂಗ್, ಮರ್ದ ಸಿಂಪರಣದ ಬಗೆಟ್ ಮಾಹಿತಿ ಕೊರಪಿನ ವಾಹನಗೆ ಶ್ರೀ ಮಹಮ್ಮದ್ ಮೋನು ಈ ಪೊರ್ತುಡು ಚಾಲನೆ ಕೊರಿಯರು. ಇವತ್ತು ಅರೇಕಲ ಗ್ರಾಮ ಪಂಚಾಯತ್ ಒಳಪಟ್ಟ ಸುಮಾರು 5 ಮಂದಿ ಪಾಸಿಟಿವ್ ಬಂದು ಆದಷ್ಟು ಬೇಗ 5 ಮಂದಿ ಗುಣಮುಖರಾಗಿ ಈ ಗ್ರಾಮಕ್ಕೆ ಬರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಮತ್ತು ನಮ್ಮ ಅರೇಕಲ ಗ್ರಾಮ ಪಂಚಾಯತಿನ ವತಿಯಿಂದ ಏನು ಕೊರೋನಾ ಮಹಾಮಾರಿಯ ಒಂದು ನಿಯಂತ್ರಣಕ್ಕಾಗಿ ಈಗಾಗಲೇ ನಮ್ಮ ಗ್ರಾಮದಲ್ಲಿ 5 ಜನರಿಗೆ ಈ ಒಂದು ಸೋಂಕು ತಗುಲಿರುವಂಥದ್ದು ಬಹಳಷ್ಟು ಬೇಸರವನ್ನು ತಂದಿದೆ. ನಾವು ಜನರಲ್ಲಿ ವಿನಂತಿಯನ್ನು ಮಾಡುವುದೇನು ಅಂತ ಹೇಳಿದರೆ, ನಮ್ಮ
ಈ ಒಂದು ಪಂಚಾಯತಿನ ಅಧ್ಯಕ್ಷೆ ಅನಿತಾ ಡಿಸೋಜರವರು, ನಮ್ಮ ಉಪಾಧ್ಯಕ್ಷರಾದಂತಹ ಗೌರವಾನ್ವಿತ ಮಹಾಬಲಗಡೆ ಅವರು, ನಮಗೆ ಪೂರ್ತಿಯಾಗಿ ಒಂದು ಲಾಕ್ಡೌನ್ ಮಾಡಲಿಕ್ಕೆ ಸಹಕಾರವನ್ನು ಕೊಡುತ್ತಿರುವಂತಹ ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರಾದ ಮಹಮ್ಮದ್ ಮೋನೂರ್ ಅವರು, ನಮ್ಮ ಈ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಎಲ್ಲ ಸದಸ್ಯರು, ಈ ಊರಿನ ನಾಗರಿಕ ಬಂಧುಗಳು, ಎಲ್ಲ ಪ್ರಮುಖರು, ನಮ್ಮ ಎಲ್ಲ ಧರ್ಮದ ಪ್ರಾರ್ಥನಾ ಮಂದಿರ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್ ಆಗ್ಬೋದು, ಎಲ್ಲ ಧರ್ಮಗುರುಗಳು, ನಮ್ಮ ವಿವಿಧ ಪಕ್ಷಗಳ ಮುಖಂಡರು ಎಲ್ಲರೂ ಸೇರಿ ಒಂದು ನಿರ್ಣಯವನ್ನು ಮಾಡುವುದರ ಮೂಲಕ ಸೋಮವಾರ ತಾರೀಕು 6 ತಾರೀಕಿನಿಂದ ಬರುವ 15 ತಾರೀಕಿನ 10 ದಿವಸಗಳ ಕಾಲ ಒಂದು ಲಾಕ್ಡೌನ್ ಅನ್ನು ಮಾಡುವಂತಹ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹದ್ದು ನಮ್ಮ ಜನರ ಆರೋಗ್ಯ, ನಮ್ಮ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳ, ಹಿರಿಯರ, ಎಲ್ಲ ಕುಟುಂಬಿಕರ, ಇಡೀ ಗ್ರಾಮಸ್ಥರ ಜವಾಬ್ದಾರಿ, ನಮ್ಮೆಲ್ಲರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಆ ನಿಟ್ಟಿನಲ್ಲಿ ಮಾಡುತ್ತಿರುವಂತಹ ಲಾಕ್ಡೌನ್ಗೆ ಈ ಗ್ರಾಮದ ಎಲ್ಲರೂ ಕೂಡ ಸರ್ವ ರೀತಿಯ ಸಹಕಾರವನ್ನು ಕೊಟ್ಟು ಯಾವುದೇ ಕಾರಣಕ್ಕೂ 10 ದಿವಸಗಳ ಕಾಲ ಮನೆಯಿಂದ ಹೊರಬರದ ರೀತಿಯಲ್ಲಿ ನೀವು ನಿಮ್ಮನ್ನ ಈ ಒಂದು ಕೊರೋನಾ ಮಹಾಮಾರಿಯಿಂದ ರಕ್ಷಣೆಯನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ, ಇದಕ್ಕೆ ಸಹಕರಿಸುತ್ತಿರುವ ಎಲ್ಲ ನಮ್ಮ ಸಂಘಗಳ, ನಮ್ಮ ಪಂಚಾಯತಿನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ ಎಲ್ಲರಿಗೂ ಕೂಡ ಆರ್ಥಿಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಈ 10 ದಿವಸಗಳ ಕಾಲ ನಾವೆಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ, ಕೊರೋನಾ ಮುಕ್ತಗೊಳಿಸಲಿಕ್ಕೆ ನಾವು ಕಟಿಬದ್ಧರಾಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ಕೂಡ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಕೈಯಲ್ಲಿದೆ, ಇದರಲ್ಲಿ ರಾಜಕೀಯ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ. ನಮ್ಮ ಹರಕಳವನ್ನು ಉಳಿಸಿಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮೆಲ್ಲರಲ್ಲಿದೆ. ಹಾಗೆ ಎಲ್ಲರೂ ನಮಗೆ ಸಹಕಾರ ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮಹಮ್ಮದ್ ಲಾಕ್ಡೌನ್ ಅನ್ಪುನ ನಿರ್ಧಾರದ ತೊಂದರೆ ಈ ಲಾಕ್ಡೌನ್ ನಿರ್ಧಾರಕ್ಕೆ ನಮ್ಮ ಮಾತ ಹರೇಕಾಳ ಗ್ರಾಮದ ಪ್ರತಿ ಧರ್ಮ ಜಾತಿ ಅತಿಜಿಂಡ ಸಂಘಟನೆದ ಮಾತೆಲ್ಲ ಸಹಕಾರ ಕೊರತು ಯಶಸ್ವಿ ಮಾಡ್ಕೊಡು ನಮ್ಮ ಗ್ರಾಮದ ಕೊರೋನಾನು ತಿರುಗತ್ತೋಡು ಉದ್ದೇಶ ಅದೇ ಬೆದ್ದದಾಲಜ್ಜಿ ವಾರೀತಿದ ರಾಜಕೀಯ ಲಜ್ಜಿ ನಮ್ಮ ಗ್ರಾಮದ ಜನಕ್ಕೆಲ್ಲ ಆರೋಗ್ಯದ ದೃಷ್ಟಿ ದಯಪಂಡ ಜವನರಿಗೆ ಕೊರೋನಾ ಬತ್ತಂಡ ಅವು ಸುಮಾರು ಹಾಕೊಂಡು ಐದಾಲ ಡೌಟ್ ಏಜಿ ಅಂಡ ಈ ಪ್ರಾಯದಕ್ಕಲ್ ಅತಿಜಿಂಡ ಆಲ್ರೆಡಿ ಸಿಕ್ಕಿತ್ತನಕ್ಲೆ ಪೂರ ಎಫೆಕ್ಟ್ ಅಂಡ ಬಾರಿ ಭಂಗ ಹಾಕೊಂಡು ಅಕ್ಲಿಗೆ ಟ್ರೀಟ್ಮೆಂಟ್ ಕೊರ್ಪುನ ಇತ್ತ ಕುಡ್ಲಾಡ ವೆನ್ಲಾಕ್ ಆಸ್ಪತ್ರೆ ಫುಲ್ ಆತಂಡು ಖಾಸಗಿ ಆಸ್ಪತ್ರೆಲ್ಲ ಫುಲ್ ಆತಂಡು ಅಂಚೆ ನಿರ್ಧಾರ ನನ್ನ ತುಂಬದ ದಿನಟ್ ನಮ್ಮ ಇಲ್ಲಡೆ ಟ್ರೀಟ್ಮೆಂಟ್ ಕೊರ್ಪುನ ಅಂಚಿನ ದಿನಲ್ಲ ಬರು ಅಂಚಿನ ದಿನ ಬರ್ಪುನೆಗೆ ತುಂಬು ನಮ್ಮ ಗ್ರಾಮದ ಜನಗಳ ಆರೋಗ್ಯ ನಮ್ಮ ಕೈಟುಂಡು. ಮಾಜಿ ಪಂಚಾಯತ್ ಸದಸ್ಯರು, JDS ವಲಯ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ಬೈತಾರ್ ಜುಮ್ಮಾ ಮಸೀದಿದ ಅಧ್ಯಕ್ಷರು ಜನಾಬ್ ಮುಸ್ತಫಾ ಜಾರಿಕಟ್ಟೆ, ಪಾವೂರು ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ವಾಮನ್ ರಾಜ್ ಪಾವೂರು, ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಬದ್ರುದ್ದೀನ್ ಮಜೀದ್ ಬಶೀರ್ ಸತ್ತಾರ್, STPI ಕುಡ್ಲ ವಿಧಾನಸಭಾ ಕ್ಷೇತ್ರ ಸದಸ್ಯರು ಬಶೀರ್ AM, ಗ್ರಾಮ ಸಮಿತಿ ಅಧ್ಯಕ್ಷರು ಇಬ್ರಾಹಿಂ, PFIದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಇಮ್ತಿಯಾಜ್, SSF ಸದಸ್ಯರು ಮುನೀರ್ ರಾಜಗುಡ್ಡೆ ಸುದ್ದಿಗೋಷ್ಠಿಗಳು ಒಟ್ಟಿಗೆ ಇತ್ತೇರು.